ನಟಿ ಹಾಗೂ ಬಿಜೆಪಿ ಸಂಸದೆ ಕಂಗನಾ ಶುಕ್ರವಾರ ಬೆಂಗಳೂರಿನ ಶಿವೋಹಂ ಶಿವ ಮತ್ತು ವೈಷ್ಣೋದೇವಿ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡಿ ಪೂಜೆಯನ್ನ ಸಲ್ಲಿಸಿದ್ರು. 65 ಅಡಿ ಎತ್ತರದ ಶಿವನ ಪ್ರತಿಮೆ ಹಾಗೂ ಧ್ಯಾನ ಮಂದಿರವಿರುವ ಈ ಪವಿತ್ರ ಸ್ಥಳದಲ್ಲಿ ಅವರು ಕೆಲಕಾಲ ಧ್ಯಾನದಲ್ಲಿ ತೊಡಗಿದ್ರು. ಅದೇ ಆವರಣದಲ್ಲಿರುವ ಮಾತಾ ವೈಷ್ಣೋದೇವಿ ದೇವಸ್ಥಾನಕ್ಕೂ ಭೇಟಿಯನ್ನ ನೀಡಿ ಆತ್ಮ ಸಂಯಮದ ಕ್ಷಣಗಳನ್ನ ಕಳೆದ್ರು. ಈ ವೇಳೆ ದೇವಸ್ಥಾನದ ಸಂಸ್ಥಾಪಕ ಏರಾತ್ಮನ್ ಎನ್ ರವಿ ಅವರ ಜೊತೆ ಶ್ರದ್ಧಾಭರಿತ ಮಾತುಕತೆಯನ್ನ ನಡೆಸಿದ ಕಂಗನಾ ಅವರ ಆಧ್ಯಾತ್ಮಿಕ ದೃಷ್ಟಿಕೋನ ನನಗೆ ಸ್ಫೂರ್ತಿದಾಯಕ. ನಾನು ಬೆಂಗಳೂರಿಗೆ ಬಂದಾಗಲೆಲ್ಲ ಇಲ್ಲಿ ಧ್ಯಾನ ಮಾಡಲು ಇಷ್ಟಪಡ್ತೇನೆ ಎಂದು ತಿಳಿಸಿದ್ದಾರೆ. ಮಣಿರತ್ನಂ ನಿರ್ದೇಶನದಲ್ಲಿ ಹೊರಬಂದ ತಮಿಳು ಚಿತ್ರ ಥಗ್ ಲೈಫ್ ಜೂನ್ 5ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡಿತು. ಕಮಲ್ ಹಾಸನ್, ಸಿಂಬು, ತ್ರಿಷಾ, ನಜರ್, ಅಭಿರಾಮಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರುವ ಈ ಚಿತ್ರಕ್ಕೆ ಬಿಡುಗಡೆಗೂ ಮುನ್ನವೇ ಭಾರಿ ನಿರೀಕ್ಷೆ ಇದ್ವು. ಆದರೆ ಮಿಶ್ರ ವಿಮರ್ಶೆಗಳ ಪರಿಣಾಮವಾಗಿ ಬಾಕ್ಸ್ ಆಫೀಸ್ನಲ್ಲಿ ಚಿತ್ರ ಸಾಧಾರಣ ಪ್ರತಿ ಸಾಧನೆಯನ್ನ ನೀಡಿದೆ. ಮೊದಲ ದಿನ 15.5 ಕೋಟಿ ಕಲೆಕ್ಷನ್ ಮಾಡಿದ ಥಗ್ ಲೈಫ್ ಮರುದಿನಗಳಿಂದ ಕಲೆಕ್ಷನ್ ಕುಸಿಯಲಾರಂಭಿಸಿದೆ. 8 ದಿನಗಳ ಒಟ್ಟು ಕಲೆಕ್ಷನ್ ಸುಮಾರು 42 ಕೋಟಿಗೆ ಅಷ್ಟೇ ಎನ್ನಲಾಗ್ತಾ ಇದೆ. ಪ್ರೇಕ್ಷಕರ ಅಭಿಪ್ರಾಯದಲ್ಲಿ ಕತೆ ನಿರೀಕ್ಷಿತ ಮಟ್ಟದಲ್ಲಿಲ್ಲವೆಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಚಿತ್ರವು ಈಗ ಶೀಘ್ರದಲ್ಲಿಯೇ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್ನಲ್ಲಿ ಬಿಡುಗಡೆಗೊಳ್ಳಲಿದ್ದು ಅಧಿಕೃತ ದಿನಾಂಕವನ್ನ ಪ್ರಕಟಿಸುವ ನಿರೀಕ್ಷೆ ಇದೆ. ಬಿಗ್ ಬಾಸ್ ನಂತರ ನಟನೆಯಲ್ಲಿ ಬ್ಯುಸಿಯಾಗಿರುವ ಉಗ್ರ ಮಂಜು ಈಗ ತಮ್ಮ ಹೊಸ ಕಾರಿನ ಫೋಟೋಗಳಿಂದಾಗಿ ಮತ್ತೊಮ್ಮೆ ಚರ್ಚೆಯಲ್ಲಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಹೀಂದ್ರಾ XUV700 ಕಾರು ಎದುರು ಮಂಜು ನೀಡಿದ ಪೋಸ್ಗಳು ವೈರಲ್ ಆಗ್ತಾ ಇವೆ. ಮಂಜು ಅವರು ಶೂಟಿಂಗ್ ಮತ್ತು ವೈಯಕ್ತಿಕ ಪ್ರವಾಸಗಳ ಕಾರಣಕ್ಕಾಗಿ ನಿರಂತರ ಓಡಾಟದಲ್ಲಿದ್ದಾರೆ. ಇತ್ತೀಚೆಗೆ ಅವರು ಸಕಲೇಶಪುರಕ್ಕೆ ಭೇಟಿಯನ್ನ ನೀಡಿ ಅಲ್ಲಿನ ಪ್ರಕೃತಿ ಸೌಂದರ್ಯದೊಂದಿಗೆ ತೆಗೆದ ಫೋಟೋಗಳನ್ನು ಹಂಚಿಕೊಂಡಿದ್ರು. ಈ ಫೋಟೋದಲ್ಲಿ ಕಾರು ಕೂಡ ಕಾಣಿಸಿಕೊಂಡಿದ್ದು ಮಂಜು ಹೊಸ ಕಾರ್ ಖರೀದಿಸಿದ್ದಾರಾ ಎಂಬ ಪ್ರಶ್ನೆ ಕೂಡ ಎದುರಾಗಿದೆ. ವಾಸ್ತವ್ಯವಾಗಿ ಉಗ್ರ ಮಂಜು ಅವರು 2024ರ ಆಗಸ್ಟ್ ತಿಂಗಳಲ್ಲಿ ಈ ಕಾರನ್ನ ಖರೀದಿಸಿದ್ರು. ಅಂದ್ರೆ ಬಿಗ್ ಬಾಸ್ ಶೋಗೆ ಹೋಗುವ ಮೊದಲೇ ಅವರ ಬಳಿ ಕಾರಿತ್ತು. ಆದ್ರೆ ಅವರು ಈವರೆಗೂ ಅದನ್ನ ಸಾರ್ವಜನಿಕವಾಗಿ ಹಂಚಿಕೊಂಡಿರಲಿಲ್ಲ. ಇತ್ತೀಚೆಗೆ ಜಿ ಕನ್ನಡದ ಸರಿಗಮಪ ಸೀಸನ್ 21ರ ಫಿನಾಲೆ ಕೂಡ ನೀಡಿತು. ಎಲ್ಲರನ್ನ ಹಿಂದಿಕ್ಕಿ ಬೀದರ್ನ ಶಿವಾನಿ ಅವರು ವಿನ್ನರ್ ಆದ್ರು. ಹೆಚ್ಚು ವೋಟ್ ಪಡೆದು ಅವರು ಗೆಲುವಿನ ನಗೆ ಕೂಡ ಬೀರಿದ್ರು. ಆ ಬಳಿಕ ಅವರು ಅಪ್ಪು ಸಮಾಧಿಗೆ ಭೇಟಿಯನ್ನ ನೀಡಿ ನಮನ ಸಲ್ಲಿಸಿದ್ರು. ಪುನೀತ್ ರಾಜ್ಕುಮಾರ್ ಎಂದ್ರೆ ಅನೇಕರಿಗೆ ಅಚ್ಚುಮೆಚ್ಚು. ಅವರು ಕೇವಲ ಉತ್ತಮ ನಟ ಮಾತ್ರ ಆಗಿರಲಿಲ್ಲ, ಅವರು ಒಳ್ಳೆಯ ಗಾಯಕರು ಕೂಡ ಆಗಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಹೃದಯವಂತ ವ್ಯಕ್ತಿ ಅನ್ನೋದು ಎಲ್ಲರಿಗೂ ತಿಳಿದಿದೆ. ಈ ಕಾರಣದಿಂದಲೇ ಅವರಿಗೆ ಅಷ್ಟೊಂದು ಅಭಿಮಾನಿಗಳಿರೋದು. ಪುನೀತ್ ಸಮಾಧಿ ಬಳಿಯೇ ರಾಜ್ಕುಮಾರ್ ಸಮಾಧಿ ಕೂಡ ಇದೆ. ಹೀಗಾಗಿ ಶಿವಾನಿ ಅವರು ತಂದೆ ತಾಯಿ ಜೊತೆ ಅಲ್ಲಿಗೆ ಭೇಟಿಯನ್ನ ಕೂಡ ನೀಡಿದ್ರು. ತಮ್ಮ ಮೋಹಕ ಅಭಿನಯ ಮತ್ತು ಚಿಕ್ಕ ವಯಸ್ಸಿನಲ್ಲಿಯೇ ಯಶಸ್ಸು ಗಳಿಸಿರುವ ನಟಿ ಶ್ರೀಲೀಲಾ ಈ ಬಾರಿ ತಮ್ಮ 24ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿದ್ದಾರೆ. ಕನ್ನಡದ ಕಿಸ್ ಸಿನಿಮಾ ಮೂಲಕ ಪಡ್ಡೆ ಹುಡುಗರ ಹೃದಯ ಕದ್ದ ಚೆಲುವೆ ನಟಿ ಶ್ರೀಲೀಲಾ ಸದ್ಯ ಟಾಲಿವುಡ್ ಮತ್ತು ಬಾಲಿವುಡ್ನಲ್ಲಿ ಬಹು ಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ಈಗಾಗಲೇ ಕೆಲ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ಶ್ರೀಲೀಲಾ ಮುಂದಿನ ದಿನಗಳಲ್ಲಿ ಬಿಡುಗಡೆಯಾಗಲಿರುವ ದೊಡ್ಡ ಸಿನಿಮಾಗಳ ಮೂಲಕ ಮತ್ತಷ್ಟು ಗಮನ ಸೆಳೆಯಲಿದ್ದಾರೆ ಎಂಬ ನಿರೀಕ್ಷೆ ಇದೆ. ಇನ್ನು ಶ್ರೀಲೀಲಾ ಅಭಿಮಾನಿಗಳು ಮಾತ್ರವಲ್ಲ, ಹಲವು ಸಿನಿಮಾ ಕ್ಷೇತ್ರದ ಸೆಲೆಬ್ರಿಟಿಗಳು ಕೂಡ ಶ್ರೀಲೀಲಾಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ.